ಸನಾತನ ಧರ್ಮ, ಹಿಂದುತ್ವ, ಅದು ಇದು ಈ ವೇಷಧಾರಿಗಳನ್ನು ನೋಡಿ ನಮ್ಮ ಲೈಫ್ ಅನ್ನು ನಾವೇ ವಿಷ ಕುಡಿದು ಸಾಯುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಮನೆಯ ಕಾಂಪೌಂಡ್ ಗಟ್ಟಿ ಮಾಡಿಕೊಳ್ಳಿ, ಆಮೇಲೆ ಧರ್ಮ, ಆಮೇಲೆ ಸನಾತನ ಧರ್ಮ. ನಮ್ಮ ಮನೆಯಲ್ಲಿ ಸನಾತನ ಧರ್ಮವನ್ನು ನಾವು ಗಟ್ಟಿ ಮಾಡಿಕೊಳ್ಳುವ. ಈ ವೇಷಧಾರಿಗಳ ಮಾತು ಕೇಳಿ ಯಾರು ಬಲಿಯಾಗಬೇಡಿ. ನಾನು ಬಲಿಯಾಗಿದ್ದೇನೆ. ಬಡವರ ಮಕ್ಕಳು ಮಾತ್ರ ಹಿಂದುತ್ವದ ಹೆಸರಿನಲ್ಲಿ ಸಾಯುತ್ತಿದ್ದಾರೆ. ಸಂಘ ಪರಿವಾರದ ಮಾಜಿ ಮುಖಂಡ ಟಿಕ್ಕಿ ರವಿ ಆರೋಪ. ಬೆಳಗ್ಗೆ ಎದ್ದಾಗ ಮಧ್ಯಾಹ್ನ ಸಂಜೆಗೆ ಏನ್ ಮಾಡಬೇಕು ಎಂದು ಯೋಚಿಸುವ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ. ನಮ್ಮನ್ನ ಬಳಸಿಕೊಂಡು ಬಳಿಕ ಬಿಸಾಡಿದ್ರು. ಮೊದಲು ಕುಟುಂಬವನ್ನ ಭದ್ರಪಡಿಸಿಕೊಳ್ಳಿ, ಬಳಿಕ ಸನಾತನ ಧರ್ಮದ ಕೆಲಸ ಮಾಡಿ. ಹಿಂದುತ್ವ ಮತ್ತು ಸನಾತನ ಧರ್ಮಕ್ಕಾಗಿ ಜೀವವನ್ನೇ ಪಣಕ್ಕಿಟ್ಟು ದುಡಿದ ಅನೇಕ ಕಾರ್ಯಕರ್ತರು ಇಂದು ಊಟ, ಮನೆ, ಉದ್ಯೋಗ ಹಾಗೂ ಜೀವನೋಪಾಯದ ಮೂಲ ಸೌಲಭ್ಯಗಳಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಹಿಂದುತ್ವಕ್ಕಾಗಿ ದುಡಿದವರು ಮೊದಲು ತಮ್ಮ ಕುಟುಂಬವನ್ನ ಭದ್ರಪಡಿಸಿಕೊಳ್ಳಬೇಕು, ಬಳಿಕ ಧರ್ಮದ ಕೆಲಸದ ಬಗ್ಗೆ ಯೋಚಿಸಬೇಕು ಎಂದು ಬಜರಂಗದಳ ಹಿಂದೂ ಜಾಗರಣ ವೇದಿಕೆಯ ಮಾಜಿ ಮುಖಂಡ ರವಿ ಕಾವೂರ್ ಅಲಿಯಾಸ್ ಟಿಕ್ಕಿ ರವಿ ಹೇಳಿದ್ದಾರೆ. ಸಂದೀಪ್ ಪೂಜಾರಿ ಫೇಸ್ಬುಕ್ ಪೋಸ್ಟ್ ಚರ್ಚೆ ಆಗುತ್ತಿರುವ ಬೆನ್ನಿಗೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಟಿಕ್ಕಿ ರವಿ ಅವರು ಈ ಹಿಂದೆ ನೀಡಿದ್ದ ಸಂದರ್ಶನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ವಿಡಿಯೋದಲ್ಲಿ ಟಿಕ್ಕಿ ರವಿ ಹೇಳಿದ್ದೇನು: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ದುಡಿದ ನೂರಾರು ಸಾವಿರಾರು ಕಾರ್ಯಕರ್ತರು ಇಂದಿಗೂ ಊಟವಿಲ್ಲದೆ, ಮನೆ ಇಲ್ಲದೆ, ಮದುವೆ ಇಲ್ಲದೆ ಹಾಗೂ ತಿರುಗಾಡಲು ಕಾರು ಅಥವಾ ಬೈಕ್ ಕೂಡ ಇಲ್ಲದ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಎಂದು ರವಿ ಕಾವೂರು ಅವರು ವಾಸ್ತವವನ್ನ ತೆರೆದಿಟ್ಟಿದ್ದಾರೆ. ಒರಿಜಿನಲ್ ಸನಾತನ ಕಾರ್ಯಕರ್ತರು ಇನ್ನೂ ಇದ್ದಾರೆ. ಯಾರಾದರೂ ಸವಾಲು ಹಾಕಿದ್ರೆ ಅವರನ್ನ ಕರೆತಂದು ತೋರಿಸ್ತೇನೆ. ನನ್ನನ್ನು ಸೇರಿಸಿ ಹೇಳುತ್ತಿದ್ದೇನೆ, ನನ್ನ ಬಳಿ ತಿರುಗಾಡಲು ಒಂದು ವಾಹನ ಬಿಟ್ರೆ ಬೇರೆ ಏನೂ ಇಲ್ಲ. ಆ ಸಮಯದಲ್ಲಿ ಹಿಂದುತ್ವಕ್ಕಾಗಿ ದುಡಿಯುವ ಬದಲು ಬೇರೆ ಕೆಲಸ ಮಾಡಿದ್ದರೆ ಇಂದು 100 ಮಂದಿಗೆ ಉದ್ಯೋಗ ನೀಡುವಷ್ಟು ಸ್ಥಿತಿಯಲ್ಲಿ ಇರಬಹುದಿತ್ತು ಎಂದು ರವಿ ಹೇಳಿದ್ದಾರೆ. ದುಡಿದು ಜೀವಂತ ಇದ್ದಾರೆ ಕಾರ್ಯಕರ್ತರು. ಈಗಲೂ ಹೇಳ್ತಾ ಇದ್ದೇನೆ ನಾನು, ನನ್ನನ್ನು ಸೇರಿಸಿ. ಹಿಂದುತ್ವಕ್ಕೋಸ್ಕರ ಪ್ರಾಣವನ್ನ ಒತ್ತಿ ಇಟ್ಟು ದುಡಿದ ನೂರಾರು ಸಾವಿರಾರು ಕಾರ್ಯಕರ್ತರು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೂ ಊಟ ಇಲ್ಲದೆ, ಮನೆ ಇಲ್ಲದೆ, ಮದುವೆ ಇಲ್ಲದೆ, ಅವರಿಗೆ ತಿರುಗಲಿಕ್ಕೆ ಒಂದು ಕಾರು, ಬೈಕು ಏನು ವ್ಯವಸ್ಥೆ ಇಲ್ಲದೆ ಅಲೆದಾಡುವಂಥ ಹಿಂದೂ ಸಮಾಜದ ಒರಿಜಿನಲ್ ಸನಾತನ ಕಾರ್ಯಕರ್ತರು ಇವತ್ತು ಇದ್ದಾರೆ. ಯಾವನಾದರೂ ಒಬ್ಬ ಚಾಲೆಂಜ್ ಮಾಡಲಿ ಯಾರ್ಯಾರಿದ್ದಾರೆ ಅಂತ, ನಾನು ಕರ್ಕೊಂಡು ಬಂದು ತೋರಿಸ್ತೇನೆ. ನನ್ನನ್ನು ಸೇರಿಸಿ. ನನಗಿದು ಯಾವುದೂ ಇಲ್ಲ. ನನ್ನದೊಂದು ತಿರುಗಲಿಕ್ಕೆ ಒಂದು ಗಾಡಿ ಬಿಟ್ಟರೆ ನನಗೆ ಸಹ ಏನಿಲ್ಲ. ಯಾರಿಗೋಸ್ಕರ? ನಾನು ನಿಯತ್ತಿನಲ್ಲಿ ಚಂದದಲ್ಲಿ ಆ ಟೈಮಲ್ಲಿ ದುಡ್ದಿದ್ರೆ ನಾನು ಸಹ ಒಂದು 100 ಜನಕ್ಕೆ ಕೆಲಸ ಕೊಡ್ಬೋದು.